ನಮಸ್ಕಾರ ಫ್ರೆಂಡ್ಸ್, ಯುವನಿಧಿ ಏಪ್ರಿಲ್ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಟ್ಯಾಬ್ ಇದೀಗ ಓಪನ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇದನ್ನು ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತೀನಿ. ಸೊ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ನೋಡಿರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇದನ್ನು ಕಡ್ಡಾಯವಾಗಿ ಫಿಲ್ ಮಾಡಬೇಕಾಗತ್ತೆ. ಸೊ ನಿಮ್ಮದು ಮೊಬೈಲ್ನಲ್ಲಿ ಆಗಿದ್ದರೆ ಸರ್ಚಲ್ಲಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ, ನಿಮ್ಮದು ಫಸ್ಟ್ ಏನು ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ, ಸೇವಾ ಸಿಂಧು 1 ಅಂತ. ಅದಾದಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ಲಾಗಿನ್ ID ಮತ್ತು ಪಾಸ್ವರ್ಡ್ ಇದೆ. ಸೊ ಅದಕ್ಕೆ ನಾನು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ಲಾಗಿನ್ ಆಗ್ತಾ ಇದ್ದೀನಿ. ನಿಮ್ಮ ಹತ್ರ ಪಾಸ್ವರ್ಡ್ ನೆನಪಿಲ್ಲ ಅಂತ ಅಂದರೆ ನೀವು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಗೆಟ್ OTP ಅಂತ ಕೊಡಿ, ಆಮೇಲೆ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ನನ್ನ ಹತ್ರ ಲಾಗಿನ್ ID ಮತ್ತು ಪಾಸ್ವರ್ಡ್ ಇದೆ. ಸೊ ನಾನು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡ್ತಾ ಇದ್ದೀನಿ. ಸೊ ಸಬ್ಮಿಟ್ ಆದಮೇಲೆ ಈ ರೀತಿ ಸರ್ವಿಸ್ ಪ್ಲಸ್ ಯುವನಿಧಿ ಓಪನ್ ಆಗುತ್ತೆ. ಸೊ ಇದು ಓಪನ್ ಆದಮೇಲೆ ಜಸ್ಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ, ಆಲ್ ಸರ್ವಿಸ್ ಅಂತ ಇರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ರೈಟ್ ಸೈಡಲ್ಲಿ ಸರ್ಚ್ ಬಾಕ್ಸ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಸರ್ಚ್ ಬಾಕ್ಸಲ್ಲಿ ಯುವನಿಧಿ ಅಂತ ಸರ್ಚ್ ಮಾಡಿ. ಯುವನಿಧಿ ಅಂತ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಆ್ಯಂಡ್ ಅಥವಾ ಆಧಾರ್ ದೃಢೀಕರಣ ಅಂತ ಏನಿರುತ್ತೆ, ಇದನ್ನು ಫಸ್ಟು ನಾವು ಆಧಾರ್ ಅಥೆಂಟಿಕೇಶನ್ ಫಿಲ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಾವು ಆಧಾರ್ ಸಂಖ್ಯೆ ಎಂಟರ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಎಂಟರ್ ಮಾಡಿ ನಿಮ್ಮದು. ಇಲ್ಲಿ ಆಧಾರ್ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನನ್ನ ಆಧಾರ್ ಮಾಹಿತಿ ಇರುತ್ತಲ್ಲ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ OTP ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ OTP ಪಡೆಯಿರಿ ಅಂತ ಇರುತ್ತೆ, ಜನರೇಟ್ OTP ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ OTP ಸೆಂಡ್ ಆಗುತ್ತೆ. ಆಧಾರ್ ನಂಬರ್ ಲಿಂಕ್ ಇರೋದು ಮೊಬೈಲ್ ನಂಬರ್ಗೆ ಸೆಂಡ್ ಆಗುತ್ತೆ. OTP ರಿಸೀವ್ ಆದಮೇಲೆ ಇಲ್ಲಿ ಕೆಳಗಡೆ OTP ನಮೂದಿಸಿ ಅಂತ ಇರುತ್ತಲ್ಲ, ಎಂಟರ್ OTP ಅಂತಲ್ಲ, ಅಲ್ಲಿ OTP ಎಂಟರ್ ಮಾಡಿ. OTP ಎಂಟರ್ ಆದಮೇಲೆ ಸಬ್ಮಿಟ್ ಮಾಡಿ. ಈ ರೀತಿ ಕ್ಲಿಕ್ ಹಿಯರ್ ಟು ರಿಟರ್ನ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಆಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗುತ್ತೆ. ಆಟೋಮೆಟಿಕ್ ಡೀಟೇಲ್ಸ್ ಫೆಚ್ ಆಗುತ್ತೆ ನಿಮ್ಮದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮದು ನೇಮ್ ಆಗಿರ್ಬೋದು, ನಿಮ್ಮದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಆಗಿರ್ಬೋದು, ಮತ್ತು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ಮತ್ತು ಯಾವ ಸೆಲ್ಫ್ ಡಿಕ್ಲರೇಷನ್ ಮಂತ್ ಮಾಡ್ತಾ ಇರ್ತೀರ ಅದನ್ನು ಕೂಡ ಎಲ್ಲನೂ ಆಲ್ರೆಡಿ ಬರುತ್ತೆ. ನೀವೇನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ದ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಇನ್ ದ ಅಪ್ಲಿಕೇಶನ್ ಆ್ಯಸ್ ಪರ್ ಯುವನಿಧಿ ಅಂತ ಇರುತ್ತೆ. ಇದನ್ನು ಓದ್ಕೊಳ್ಳಿ, ಕನ್ನಡದಲ್ಲೂ ಇದೆ, ಅದನ್ನು ಓದ್ಕೊಳ್ಳಿ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡಿ. ಕ್ಯಾಪ್ಚಾ ಎಂಟರ್ ಆದಮೇಲೆ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅಪ್ಲಿಕೇಶನ್ ನಾಟ್ ಎಟ್ ಸಬ್ಮಿಟೆಡ್ ಅಂತ ಬಂದಿದೆ ಮೇಲೆ ರೆಡ್ ಮಾರ್ಕಲ್ಲಿ, ಇನ್ನೂ ಸಬ್ಮಿಟ್ ಆಗಿಲ್ಲ ಅಪ್ಲಿಕೇಶನ್ನು. ಸೊ ಲಾಸ್ಟಲ್ಲಿ ಮತ್ತೆ ಸಬ್ಮಿಟ್ ಅಂತ ಇರುತ್ತೆ. ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಲಾಸ್ಟಲ್ಲಿದೆ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಸಬ್ಮಿಟೆಡ್ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ಅಕ್ನಾಲಜ್ಮೆಂಟ್ ಓಪನ್ ಆಗುತ್ತೆ. ಸಬ್ಮಿಟ್ ಆಗಿದೆ. ಇವಾಗ ಇದನ್ನು ಪ್ರಿಂಟ್ ತೊಗೋಬೇಕು ನಾವು. ನೀವು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ತಾಯಿದ್ರೆ ನೀವು ಮೊಬೈಲ್ನಲ್ಲೂ ಈ ಥರ ಪ್ರಿಂಟ್ ಆಪ್ಷನ್ ಬರುತ್ತೆ. ಸೊ ಈ ರೀತಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಬೇಕಾಗುತ್ತೆ. ಇಲ್ಲಿ ಲೋಡಿಂಗ್ ಪ್ರಿವ್ಯೂ ಅಂತ ಇರುತ್ತೆ, ಇದು ಲೋಡ್ ಆದಮೇಲೆ ಬಂದಮೇಲೆ ನೀವು ಸೇವ್ ಅಂತ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಸೇವ್ ಅಂತ ಕೊಟ್ಟರೆ ಇಷ್ಟ ಫ್ರೆಂಡ್ಸ್, ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ನಿಮ್ಮದು ಏಪ್ರಿಲ್ ಮಂತ್ದು ಏನಿರುತ್ತಲ್ಲ, ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿಕೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಸಬ್ಮಿಟ್ ಮಾಡಿ. ಏಪ್ರಿಲ್ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.